ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ನಮ್ಮ ಅಭಿಜಿತ್ ಅವರ ಅಭಿನಯದ ಮಾಂಗಲ್ಯ, ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ, ಸಿಂಧೂರ ತಿಲಕ ಹಾಗೂ ಮನೆ ಮೆಚ್ಚಿದ ಸೊಸೆ, ಇಷ್ಟು ಸಿನಿಮಾಗಳಿಗೆ ಅವ್ರಿಗೆ ಚಾನ್ಸ್ ಹೇಗೆ ಸಿಕ್ತು ಮತ್ತು ಅವರ ಅನುಭವ ಎಲ್ಲವನ್ನು ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಆಯಿತು ಸರ್, ಮಾಂಗಲ್ಯ ಅಂತ ಒಂದು ಸಿನಿಮಾನ ಮಾಡ್ತೀರಾ ನೀವು. ಆ ಸಿನಿಮಾ ನಿಮಗೆ ಹೇಗೆ ಸಿಕ್ತು ಮತ್ತು ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್. ನೀವು ಮೋಸ್ಟ್ಲಿ ನನ್ನನ್ನು ಹುಲ್ಲು ಆ ಕಾಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ಎಲ್ಲ ರೀಕಾಲ್ ಮಾಡ್ತಾ ಇದ್ರಿ. ಅದೇ ನಿಮ್ಗೆ ಹೇಳ್ತೀನಲ್ಲ, ಆ ಟೈಮ್ ಒಳಗೆ ನಾನೀಗ ಜೀವನ ಚೈತ್ರ ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ನನಗೆ ಏನಾಯಿತು ಅಂದರೆ, ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಎಲ್ಲರಿಗೂ ಬೇಗ ನಾನು ರೀಚ್ ಆಗ್ಬಿಟ್ಟೆ. ಹೌದು, ನಾಟ್ ಓನ್ಲಿ ಕನ್ನಡ ಪ್ರೊಡ್ಯೂಸರ್ಸ್, ಆಂಧ್ರ ತಮಿಳ್ನಾಡಿಂದ ಬಂದು ಕನ್ನಡ ಸಿನಿಮಾ ಮಾಡ್ತಾ ಎಲ್ಲ ಪ್ರೊಡ್ಯೂಸರ್ಗೂ ನಾನು ಪರಿಚಯ ಆಗ್ಬಿಟ್ಟೆ. ಹೇಗಿದ್ದೆ ಅಂದರೆ ನೆಗೆಟಿವ್ ವಿಲನ್ ಆಗಿ ಪರಿಚಯ ಆದವು. ನಾನು ನೋಡೋದಕ್ಕೆ ವಿಲನ್ ಥರ ಕಾಣ್ತಾ ಇದ್ರು, ಕ್ಯಾರೆಕ್ಟರ್ ಮೊದಲು ನೆಗೆಟಿವ್, ಅದೇ ವಿಲನ್ ಆಗಿ ಹೆಸರು ಮಾಡಿದ್ದೀನಿ. ರಿಯಲ್ ಆಗಿ ನೋಡಿದಾಗ ವಿಲನ್ಗೆ ಗಿಂತ ಹೆಚ್ಚಾಗಿ ಹೀರೋಗೆ ಮಾಡ್ಬೋದಲ್ಲ ಇವ್ನು, ನಾನೊಂದು ಟಾಕ್ಸ್ ಚಿಕ್ಕದಾಗಿ ಬರ್ತಾ ಇತ್ತಲ್ಲೇ ಆ ಟೈಮಲ್ಲೆಲ್ಲ. ಆ ಟೈಮ್ ಒಳಗಡೆ ಹೀಗೆ ಬರ್ಬೇಕಾದ್ರೆ ಡಿ ರಾಮಾಯಣಡು ಅವರು ಅಂತ ಆಂಧ್ರ ಭಾಳ ದೊಡ್ಡ ನಿರ್ಮಾಪಕರು, ಸುರೇಶ್ ಪ್ರೊಡಕ್ಷನ್ಸ್ ಅಂತ, ಅವರು ಕನ್ನಡ ಸಿನಿಮಾ ಪ್ಲಾನ್ ಮಾಡಿದ್ರಾಗ. ಬಿ ಸುಬ್ಬಾರಾವ್ ಅವರು, ಬೋಯಿನ್ ಸುಬ್ಬಾರಾವ್ ಅಂತ ಭಾಳ ದೊಡ್ಡ ಡೈರೆಕ್ಟ್ರು. ಮಾಲಾಶ್ರೀ ವಾಸ್ ವೆರಿ ಪೀಕ್ ಆಗ. ಅಯ್ಯೋ ರಾಮ, ತುಂಬಾ ದೊಡ್ಡ ಸೂಪರ್ ಸ್ಟಾರ್, ಲೇಡಿ ಸೂಪರ್ ಸ್ಟಾರ್ ಅಂದ್ಬಿಡಿ. ಆತರ ಅಯ್ಯೋ ಕಾಲ ಅವ್ರಿಗೆ ಹೆಣ್ಮಕ್ಳು ಅವ್ರ ಸಿನಿಮಾ ಅಂದ್ರೆ ನುಗ್ಗರು. ಹೌದು. ಆ ಟೈಮಲ್ಲಿ ಮಾಂಗಲ್ಯ ಸಿನಿಮಾ ನನಗೆ ಹಳೆ ಸ್ನೇಹಿತ ಪ್ರಸಾದ್ ಅಂತ ಒಬ್ಬರು ಇದ್ರು, ಅದರಲ್ಲಿ ಅವ್ರ ಅಸೋಸಿಯೇಟ್. ಸರಿ, ಹಾಗಾಗಿ ಅವ್ರು ನನಗೆ ಅವ್ರ ಡಿಸ್ಕಷನ್ ಟೈಮಲ್ಲಿ ಈ ಪಾತ್ರ ಅಂದರೆ ಮಾಲಾಶ್ರೀ ತಮ್ಮನ ಪಾತ್ರ ಅಭಿಜಿತ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಂದರೆ ಸ್ವಲ್ಪ ಅದು ಒಳ್ಳೆಯವನು ಪ್ಲಸ್ ವಿಲನ್ ಎರಡೂ ಇರುತ್ತೆ, ಎರಡು ಮಿಕ್ಸ್ ಆಗುವಂಥ ಒಂದು ಕ್ಯಾರೆಕ್ಟರ್. ಇದಕ್ಕೇನಪ್ಪ ಈ ಸಿನಿಮಾ ಯಾಕೆ ಆರಿಸ್ಕೊಳ್ಳೋಕ್ಕೆ ಕಾರಣ ಅಂದರೆ, ತೆಲುಗುನಲ್ಲಿ ಜೀವನತ ರಂಗಾಲು ಅಂತ ಒಂದು ಭಾಳ ದೊಡ್ಡ ಹಿಟ್ಟು, ಭಾಳ ದೊಡ್ಡ ಹಿಟ್ಟು. ಆ ಪಾತ್ರ ಕೃಷ್ಣರಾಜು ಅಂತ ಭಾಳ ದೊಡ್ಡ ಸ್ಟಾರ್. ಅವರು ಅಷ್ಟೇ ನೆಗೆಟಿವ್ ಇಂದ ಹೀರೋ ಆದವರು. ಆಗ ಅಪ್ಕಮಿಂಗ್ ಅಲ್ಲಿ ಬ್ಲಾಕ್ ಅಂಡ್ ವೈಟ್, ಅದು ನೆಗೆಟಿವ್ ರೋಲ್ ಮಾಡ್ತಾ ಮಾಡ್ತಾ ಈ ಪಾತ್ರ ಮಾಡಿ ಹೀರೋ ಆಗ್ಬಿಟ್ಟಿದ್ರು. ಹಾಗಾಗಿ ಆ ಪಾತ್ರ ನನಗೆ ಆರಿಸಿ ಹಾಕಿದ್ರು. ಅದು ಭಾಳ ದೊಡ್ಡ ಹಿಟ್ ಅದು ತೆಲುಗುನಲ್ಲಿ. ಕನ್ನಡದಲ್ಲಿ ನನಗೆ ಈ ಪಿಕ್ಚರಲ್ಲಿ ಕರೆದು ನನಗೆ ಆ ಪಾತ್ರ ಕೊಟ್ಟರು. ಮಾಂಗಲ್ಯ ಭಾಳ ದೊಡ್ಡ ಹಿಟ್, ಕನ್ನಡದಲ್ಲಿ ಭಾಳ ದೊಡ್ಡ ಹಿಟ್, ಹೆಸರಿಂದನೇ ಹಿಟ್ ಆಗಿರುತ್ತೆ. ಹೌದು, ಮಾಂಗಲ್ಯ. ಶ್ರೀಧರ್ ಅವರು ಮಾಲಾಶ್ರೀ ಕಾಂಬಿನೇಷನ್, ಹೀರೋ ಅವರು, ಮಾಲಾಶ್ರೀ ಆ ಸಿನಿಮಾ ಟೈಟ್ಲ್ ಕ್ಯಾರೆಕ್ಟರ್, ಪ್ಲಸ್ ನಾನು ಅದರಲ್ಲಿ ನೆಗೆಟಿವ್. ಬಟ್ ನನಗೂ ಒಳ್ಳೆ ಹೆಸರು ಬಂತು ಆ ಟೈಮ್ ಮಾಂಗಲ್ಯ. ನೀವೇ ಹೇಳ್ದಂಗೆ ಮಾಲಾಶ್ರೀ ಅವರು ತುಂಬಾ ಪೀಕಲ್ಲಿದ್ರು. ಅವರ್ಗಟ್ಲೆ ಕಾಲ್ ಶೀಟ್ನ ಕೊಟ್ಬಿಟ್ಟು ಬೇರೆ ಬೇರೆ ಇದಕ್ಕೆಲ್ಲ ಹೋಗೋರು ಅವರು. ಹೌದು. ಅವ್ರ ಜೊತೆ ಕಾಂಬಿನೇಷನ್ಸ್ ಎಲ್ಲ ಯಾವ್ದಾದ್ರು ಸೀನ್ ಇದೆ, ಹೆಂಗಿತ್ತು ಸರ್ ಅವಾಗ? ಆಕ್ಚುಲಿ ನ್ಯಾಚುರಲಿ ಅವರು ದೊಡ್ಡ ಸ್ಟಾರ್ ಅಂತ ನನಗೆ ಗೊತ್ತಾಗಿತ್ತು ಅಲ್ಲಿ ಆಲ್ರೆಡಿ. ಯಾಕಂದ್ರೆ ನಾನು ನೋಡಿದ್ರು ನಮ್ಮ ಕನ್ನಡದವರೇ ಅಲ್ವಾ, ಅವ್ರ ಜೊತೆ ಆಕ್ಟ್ ಮಾಡೋಕ್ಕೆ ಅಂತ ಫಸ್ಟ್ ಟೈಮ್ ಹೋದಾಗ ಅವ್ರು ಹೇಗೋ ಏನೋ ಗೊತ್ತಿಲ್ಲ, ನಾನೇನು ಈಗ ತಾನೇ ಬರ್ತಾ ಇದ್ದೀನಿ, ಆಲ್ರೆಡಿ ಅವರು ಬ್ಯುಸಿ ಸ್ಟಾರ್ ಅಂತ. ಬಟ್ ಸೋ ಸಿಂಪಲ್, ವೆರಿ ಫ್ರೆಂಡ್ಲಿ, ಅದರಲ್ಲಿ ಸಣ್ಣ ಚಿಕ್ಕ ಈಗೋ ಕೂಡ ಇಲ್ಲ ಅವರಿಗೆ. ತುಂಬ ಚೆನ್ನಾಗಿ ಅದು ನಾನು ಮಾತಾಡ್ಸಿದ್ರೆ ಮಾತಾಡಿದ್ರು. ನಾನು ಆ ಪಿಕ್ಚರಲ್ಲಿ ಅಕ್ಕ ಅಲ್ಲ, ನನಗೆ ಹಾಯ್ ಅಕ್ಕ ಅಂದರೆ ಏಯ್ ಅನ್ನೋದು. ಅಕ್ಕ ಅಂತ ಕರಿತೀಯ, ಮಾಲಾಶ್ರೀ ಅಂತ ಕರಿ, ಸೋ ಕ್ಲೋಸ್ ಹೇಳ್ತಿದ್ರು. ಬಟ್ ವೆರಿ ಫ್ರೆಂಡ್ಲಿ, ಗುಡ್ ಗರ್ಲ್. ಬಟ್ ಅವಾಗಿನ್ನ ಕನ್ನಡ ಅವರಿಗೆ ಫ್ಲೂಯೆಂಟ್ ಆಗಿ ಬರ್ತಿರ್ಲಿಲ್ಲ, ಮಿಕ್ಸ್ ಮಾಡಿ ಕನ್ನಡ ಮಿಕ್ಸ್ ಮಾಡಿ ಇಂಗ್ಲಿಷ್ ಮಾಡಿ ಆ ಥರ ಮ್ಯಾನೇಜ್ ಮಾಡಿದ್ರು. ಬಟ್ ಎಲ್ಲ ಜೊತೆ ಫ್ರೆಂಡ್ಲಿ ಆಗಿದ್ರು. ಮಾಲಾಶ್ರೀ ಇಂಡಸ್ಟ್ರಿಲಿ ತುಂಬ ಭಾಳ ಬೇಗ ಮೇಲ್ ಬರೋಕ್ಕೆ ಕಾರಣ ಅವ್ರ ಫ್ರೆಂಡ್ಲಿ ನೇಚರ್ ಕೂಡ. ಅವ್ರು ನೋಡಿ ಕಲ್ತ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ಬೆಳೆದಂಥ ಅಭ್ಯಾಸಗಳಿದ್ದಂಥ ಒಬ್ಬ ನಟಿ. ಡ್ರೆಸ್ ಚೇಂಜ್ ಮಾಡ್ಕೋಬೇಕು ಅಂದರೆ ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಅಂತ ಏನಿಲ್ಲ, ಎಲ್ಲಿ ಜಾಗ ಇದೆಯೋ ಅಲ್ಲೇ ಒಂದು ರೂಮ್ ಸಿಕ್ಕಿಸ್ ಸಾಕು, ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಪಟ ಬರೋರು. ಕಾಸ್ಟ್ಯೂಮ್ ಚೇಂಜ್ ಅಂದಾಗ ಯಾವತ್ತೂ ಲೇಟ್ ಮಾಡ್ತಿರ್ಲಿಲ್ಲ. ಇದೆಲ್ಲ ಕ್ವಾಲಿಟೀಸ್ ಅವರಲ್ಲಿತ್ತು. ಹೌದು, ಅಂದ್ರೆ ಅವ್ರಗಳ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡ್ತಾ ನೀವು ಒಂದೊಂದೇ ಸ್ಟೆಪ್ ಎದುರುಗಡೆ ಯಾವುದೋ ಒಂದು ಒಳ್ಳೆತನ ಕಂಡಾಗ, ಅಲ್ಲಿ ಒಳ್ಳೇದಿದ್ದಾಗ ಆಬ್ವಿಯಸ್ಲಿ ಅದು ನಮಗೆ ಬಂದ್ಬಿಡುತ್ತೆ. ಅದು ಯೂಶಲಿ ಎಲ್ಲರಿಗೂ ಬರುತ್ತೆ. ಅಟ್ಲೀಸ್ಟ್ ಅಪ್ಪ ಹಿಂಗಿದ್ದೀರಾ ಹೇಗೂ ಇರ್ಬೋದಲ್ಲ. ಪಟ್ಟಂತ ಒಬ್ಬ ಲೇಡಿ ಆರ್ಟಿಸ್ಟ್, ಫೀಮೇಲ್ ಆರ್ಟಿಸ್ಟ್ ಅಷ್ಟು ಫಾಸ್ಟಾಗಿ ಬರ್ಬೇಕಾದ್ರೆ ನಾವಿನ್ನೆಷ್ಟು ಫಾಸ್ಟಾಗಿ ಹೋಗಬೇಕು. ಒಂದು ಕಾಸ್ಟ್ಯೂಮ್ ಚೇಂಜ್ ಅಂದರೆ 10 ನಿಮಿಷ ಬಂದ್ಬಿಡೋರು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು. ಈಗ ನಾವು ಎಷ್ಟು ಹಾಗಾದ್ರೆ ನಮ್ದು ಸ್ವಲ್ಪ ಸಿಂಪಲ್ ಅಲ್ವಾ, ನಾವು 1 ನಿಮಿಷಕ್ಕೆ ಹೋಗ್ಬೇಕಲ್ಲ, ನಾವು 10 ನಿಮಿಷ ತಗೋಬಾರ್ದು. ಸೊ ಬೇಗ ಅಲ್ಲಿ ಯಾರಿಗೂ ಪ್ರೊಡ್ಯೂಸರ್ಗೆ ತೊಂದರೆ ಆಗ್ಬಾರ್ದು, ಡೈರೆಕ್ಟ್ರಿಗೆ ತೊಂದರೆ ಆಗ್ಬಾರ್ದು, ಆ ಥರದ್ದೆಲ್ಲ ಕಾಣಿಸ್ತಾ ಬಂತು ನಮಗೆ. ಓಕೆ ಸರ್, ರಿಲೀಸ್ ಆದಮೇಲೆ ತುಂಬ ದೊಡ್ಡ ಹಿಟ್ ಆಯಿತು ಮಾಂಗಲ್ಯ. ಆಮೇಲೆ ರಿಯಾಕ್ಷನ್ಸ್ ಹೇಗಿತ್ತು? ಆಡಿಯನ್ಸ್ ಆಗ್ಬೋದು ಅಥವಾ ಮನೆಯಲ್ಲಿ ಆಗ್ಬೋದು?
ಅಲ್ಲ, ನನಗೆ ಮನೆ ಒಳಗಡೆ ನ್ಯಾಚುರಲಿ ಖುಷಿ ಆಯ್ತು. ಯಾಕೆ ಜೀವನ ಚೈತ್ರ ಅಂತ ಒಂದು ಸಿನಿಮಾ ಮಾಡಿದ್ಮೇಲೆ ಆ ರೇಂಜ್ ಖುಷಿ ಪಟ್ಟ ಮೇಲೆ ಇದೆಲ್ಲ ನಾರ್ಮಲ್ ಆಗಿ ಬ್ಯುಸಿ ಆಗಿದ್ದಾನೆ, ಒಳ್ಳೆ ಪಾತ್ರ ಮಾಡ್ತಾ ಇದ್ದಾನೆ ಅನ್ನೋದು ನಾರ್ಮಲ್ ಖುಷಿ ಇತ್ತು. ಹಾಗೆ ಹೆಣ್ಮಕ್ಳು ಎಲ್ಲ ಅಂದರೆ ನನಗೆ ಕ್ರೇಜ್ ಜಾಸ್ತಿ ಆಗ್ತಾ ಹೋಯ್ತು. ನನಗೆ ಎಲ್ಲಿ ಹೋದ್ರು ಕೂಡ ಮುತ್ಕೊಳ್ಳೋದು, ಅಭಿಮಾನ, ಪ್ರೀತಿ, ವಿಶ್ವಾಸ ಆಟೋಮೆಟಿಕ್ ಗೊತ್ತಿಲ್ಲದೆ ಸರ್ ಯಾವಾಗ ಹೀರೋ ಆಗ್ತೀರಾ ನೀವು ಯಾವಾಗ ಹೀರೋ ಆಗ್ತೀರಾ ಅನ್ನೋದು ಟಾಕ್ ಬಂದ್ಬಿಡ್ತು. ಆಲೇ ಬರ್ತಾ ಇತ್ತು, ಇಂಡಸ್ಟ್ರಿಲೂ ಬರ್ತಾ ಇತ್ತು. ಸ್ವತಃ ಅದಾದ್ಮೇಲೆ ನೆಕ್ಸ್ಟ್ ಒಂದು ಸಿನಿಮಾ ಮಾಡಿರು, ಗೃಹಲಕ್ಷ್ಮಿ ಅಂತ, ಡಿ ರಾಮನವ್ರೆ, ಮಾಲಾಶ್ರೀ, ನಾನು ಅದರೊಳಗೆ ಮತ್ತೆ ಸೇಮ್ ಅದಾದ್ಮೇಲೆ ಸಿಂಧೂರು ತಿಲಕ ಅಂತ ಒಂದು ಪಿಕ್ಚರ್ ಮಾಡಿದೆ. ಗೃಹಲಕ್ಷ್ಮಿಲಿ ಕೂಡ ಸೇಮ್ ನನ್ನ ತಮ್ಮನೇ. ಇವಾಗ ಅವರೇ ಕೇಳಿದ್ರು, ಏನಯ್ಯ ನೀನು ಹೀರೋ ಆಗ್ಲಿಲ್ವಾ ನೀನು ಇನ್ನೂ ಇಂಡಸ್ಟ್ರಿಲಿ ಅಂತ ಕೇಳಿದ್ರು. ಸರ್ ಯಾಕೆ ಸರ್ ಏನು ಈಗ ಹೀರೋ ಕಾಲೇದು ನೀವು? లేదు ಸರ್, ಉಂಡು ಮನವೇ చేద్దాం ಅದು ಆಟೋಮೆಟಿಕ್ ಆಗಿ ಅದು ಬಂದ್ಬಿಟ್ಟಿತ್ತು. ಹಾಗಾಗಿ ನನಗೆ ಆ ಸಿನಿಮಾಗಳೆಲ್ಲ ನನಗೆ ಹೀರೋ ಆಗೋದಕ್ಕೆ ದಾರಿ ಆಯಿತು. ಆ ಪಾತ್ರಗಳು, ಆ ಸಿನಿಮಾಗಳು, ಗ್ಲಾಮರ್ ಅದೆಲ್ಲ. ಓಕೆ, ಅಂದರೆ ಯಾರಾದರೂ ಒಬ್ಬರು ನಮ್ಮ ಆ್ಯಕ್ಟಿಂಗು ಅಥವಾ ಏನಾದ್ರು ನಮ್ಮ ಪರ್ಫಾರ್ಮೆನ್ಸ್ನ ನೋಡಿ ನೀವು ನೆಕ್ಸ್ಟ್ ಹೋಗಿಲ್ವಾ, ಯಾಕೆ ಇನ್ನೂ ಹೋಗಿಲ್ಲ ಅಂತ ಅನ್ನೋದು ಆ್ಯಕ್ಚುಲಿ ಅಪ್ಗ್ರೇಡೇಷನ್. ಅದು ಹೌದು, ಅದಾಗೋ ಖುಷಿನೇ ಬೇರೆ. ಅವ್ರು ಎದುರುಗಡೆ ಬರ್ತಾ ಇರ್ತಾರೆ, ಯಾಕೆ ನಿಮ್ಗೆ ನೋಡ್ತಾ ಇದ್ದಾಗ ಇವ್ನಾಗ ಹೀರೋಯಿನ್ ಮಾಡಬಾರ್ದು, ಇವ್ನಾಗ ಹೀರೋ ಮಾಡಬಾರ್ದು ಅನ್ನೋದು ಒಂದು ಥಾಟ್ ಬರಬೇಕು. ಅಂದರೆ ನಮ್ಮ ಪ್ರೋಗ್ರೆಸ್ಸು ಕಾಣ್ತಾ ಇರಬೇಕು, ನಮ್ಮ ಅಪಿಯರೆನ್ಸು ಕಾಣ್ತಾ ಇರಬೇಕು, ನಮ್ಮ ಅಪ್ರೋಚು ಇರಬೇಕು. ಹೌದು. ಓಕೆ ಸರ್, ಅಂದರೆ ನಿಮ್ಮ ಮಿಸ್ಸಸ್ ಅವರು, ನಿಮ್ಮ ಹೆಂಡತಿಯವರು ಫಸ್ಟ್ ಬೇಡ ಅಂತ ಅಂದಿದ್ರು, ಅಥವಾ ಏನು ಮಾಡ್ತೀರಾ ನೋಡು, ಮನೇಲೂ ಒಪ್ಕೊಂತಿರ್ಲಿಲ್ಲ. ಬಟ್ ಆಲ್ ಆಫ್ ಅ ಸಡನ್ ಇಷ್ಟೆಲ್ಲ ಅಣ್ಣವ್ರ ಜೊತೆ, ಮಾಲಾಶ್ರೀ ಅವ್ರ ಜೊತೆ ಹಿಂಗೆಲ್ಲ ಕಂಟಿನ್ಯೂ ಆಗ್ತಾ ಹೋಯ್ತು ಜರ್ನಿ. ಅವಾಗೆಲ್ಲ ಏನೆಲ್ಲ ಪರವಾಗಿಲ್ಲ ಇವರೇ, ಇದೆಲ್ಲ ಪರವಾಗಿಲ್ಲ. ಒಂದು ಪ್ರಾಬ್ಲಮ್ ಏನಾಯ್ತು ಅಂದರೆ, ನನಗೆ ಸಿಗೋ ಪ್ರತಿ ಸಿನಿಮಾದ್ರು ರೇಪ್ ಸೀನ್ ಇರೋದು ನನಗೆ. ಓಕೆ, ಅದು ಬಹಳ ದೊಡ್ಡ ನನಗೆ ಭಯ. ಆ್ಯಕ್ಟ್ ಏನೋ ಮೈ ಮರೆತು ಆ್ಯಕ್ಟ್ ಮಾಡ್ಬಿಡ್ತಾ ಇದೆ, ಈ ಕಡೆ ಬಂದ ತಕ್ಷಣ ಮೈಯೆಲ್ಲ ಹೆಸರಾಗೋದು. ರೇಪ್ ಸೀನ್ ಬಂದಾಗ ನಾನು ನನ್ನ ಹೆಂಡತಿನ ಮಾತಾಡ್ಸೋದು, ಮತ್ತೆ ಅದು ಏನು ಮಾಡಿದೆ ಎಲ್ಲಿ ಹೋಗಿದ್ದು ಅದು ವಿಚಾರ ಅಂತ. ಅದು ನೋಡೋದು ಬೇಡ ಸ್ಕ್ರೀನ್, ಅವಳು ಇರಿ ನಾನು ನೋಡ್ತೀನಿ. ಅವಳಿಗೆ ಅದು ಕಾನ್ಸಂಟ್ರೇಷನು, ನಾನಲ್ಲ ಇಲ್ಲಿ ಇವ್ರು ಹೇಗೆ ಮಾಡಿದ್ದಾರೆ ಅಂತ. ಯಾಕೆಂದರೆ ನ್ಯಾಚುರಲಿ ಅವಾಗೆಲ್ಲ ನಮ್ಗೆ ಹೇಳಿದೆ, ನಿಮಗೆ ಹೋಟ್ಲಲ್ಲಿ ಹೋಗಿ ಟಿಫನ್ ಮಾಡ್ತಾನೆ ಅಂದ್ರೇ ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋಂಥ ಕಾಲ. ಹೌದು ಹೌದು. ಸಿನಿಮಾದಲ್ಲಿ ನಾನು ಇನ್ನೂ ಹೇಳ್ತೀನಿ, ನಾನು ಚೈತ್ರದ ಪ್ರೇಮಾಂಜಲಿ ಅಂತ ಆ್ಯಕ್ಟ್ ಮಾಡಿದ್ದೆ. ಅದರಲ್ಲಿ ಹೀರೋಯಿನ್ ಶ್ವೇತನ ಓಡಿಸ್ಕೊಂಡೋಗಿ ರೇಪ್ ಮಾಡೋಕ್ಕೆ ಅಂತ ಹೋಗಿ ಹೀರೋ ಬಂದು ನನಗೆ ಹೊಡೆದು ಆ ಸೀನ್ ಎಲ್ಲ ಆಗಿತ್ತು. ನನ್ನ ಮಗಳು ಹುಟ್ಟಿದ್ದು ಇಲ್ಲಿ ಚಿತ್ರದುರ್ಗದ ಹಾಸ್ಪಿಟಲ್ ಹುಟ್ಟಿದ್ಲು. ನಾನು ನೋಡೋಕ್ಕೆ ಅಂತ ಹೋಗಿದ್ದೀನಿ. ಜನ ಎಲ್ಲ ಮುತ್ಕೊಂಡ್ರು, ಸೇರ್ಕೊಂಡ್ರು, ಎಲ್ಲ ಆಯಿತು. ಒಂದು ಇಬ್ಬರು 3-4 ಜನ ಹೆಣ್ಮಕ್ಳು ಬಂದರು, ಅಂದರೆ ಹಳ್ಳಿ ಜನ. ನನ್ನ ಹೆಂಡ್ತಿನ ನನ್ನ ಮಗಳನ್ನ ಮಾತಾಡ್ಸಿರು. ನನಗೆ ಕೆನ್ನೆ ಹಿಂಗೆ ಹಿಡ್ಕೊಂಡು ಹೇಳಿ, ಅಲ್ಲಪ್ಪ ಇಂಥ ಮುದ್ದಾದ ಹೆಂಡ್ತಿ, ಮಗು ಇದೆ, ಯಾಕಪ್ಪ ಹೆಣ್ಮಕ್ಳು ತಂಟೆ ಹೋಗ್ತೀಯಾ, ಯಾಕಪ್ಪ ಹಂಗೆಲ್ಲ ಹೊಡ್ಸ್ಕೊತೀಯ? ಸೊ ಎಷ್ಟು ಚೆನ್ನಾಗಿದೆ ಅವ್ರ ಮೈಂಡ್ ಸೆಟ್ ಅಂದರೆ, ನಾನು ಏನು ಹೇಳಿ ಸಿನಿಮಾ ನನ್ನ ಪಾತ್ರ ಅಂತ. ಇದನ್ನು ನಾನೇನೋ ಹೀಗೆ ತೊಗೋತೀನಿ, ನಾನು ಹೆಂಡ್ತಿ ಹಿಂಗೆ ತೊಗೋತಾಳೆ. ನೋಡಿದೆ ನಮ್ಮ ಯಜಮಾನರನ್ನ ಇವ್ರನ್ನ ಎಲ್ಲಿ ಈ ಥರ ಥಿಂಕ್ ಮಾಡ್ತಾರ ಜನ. ಈ ಕಡೆ ಬಂದು ಯೋಚನೆ ಮಾಡೋಕ್ಕೆ ನನ್ನ ಪ್ರೊಫೆಷನ್ ಅದು ಬೇಡಪ್ಪ ಅಂತ ಹೇಳೋಂಗಿಲ್ಲ. ಅವಳು ಒಪ್ಕೊಳ್ಳೋಕ್ಕೆ ಅವಳ ಮನಸ್ಥಿತಿ ಇಲ್ಲ. ಈ ಡೋಲಾಯಮಾನದಲ್ಲೇ ನನ್ನ ಜೊತೆ ಅವಳು ಸಾಗಿದ್ಲು. ಆಮೇಲೆ ಒಂದು ಸಿನಿಮಾ, ನಾನು ಐ ಥಿಂಕ್ ತೇಜ ಅಂತ ಸಿನಿಮಾ, ಕುಮಾರ್ ಬಂಗಾರಪ್ಪ ಹೀರೋ, ನಾನು ಅದು ವಿಲನ್. ಬೈಕ್ ಇತ್ತು ನಂದು. ನವರಂಗ್ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ್ವಿ. ಸಿನಿಮಾ ನೋಡಿ ಹೊರಗೆ ಬಂದು ನಾನು ಬೈಕ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ನನ್ನ ವೈಫ್ ಬರ್ತಾ ಇದ್ಲು. ಬಂದು 10 ಕೂತ್ಲೆಗೆ ಒಂದಷ್ಟು ಜನ ಈ ತರ್ಲೆಗಳು ನಿಂತ್ಕೊಂಡಿದ್ರು ಅಲ್ಲಿ. ಏನು ಗುರು ಯಾವುದೋ ಎತ್ತಾಕೊಂಡ್ಬಂದ್ಬಿಟ್ಟಿದ್ಯಾ ಅಂದರು. ಸೊ ನಾನು ಮಾತಾಡೋ ಪಾತ್ರ ಕರೆಕ್ಟಾಗಿತ್ತು ಅವ್ರ ಮಾತು. ಓಕೆ, ಆಗ ಅವಳಿಗೆ ಹರ್ಟ್ ಆಯಿತು. ಅಂದರೆ ಜನ ಅವ್ರು ಹೇಳ್ತೀನ ಏನು ಅಂತ ನೋಡಲಿಲ್ಲ. ಯಾವುದೋ ಎತ್ತಾಕೊಂಡ್ಬಂದ್ಬಿಟ್ಟಿದ್ಯಾ ಅಂದರೆ ಏನು ಅರ್ಥ ಅದು? ನನ್ನ ಹೆಂಡ್ತಿಯಪ್ಪ ಅಂತ ಹೇಳ್ಬಿಟ್ಟು ನಾನು ಗಾಡಿ ಪಾಸ್ ಆಗಿಬಿಟ್ಟೆ. ಅದೇ ಲಾಸ್ಟ್ ನಾನು ನನ್ನ ಹೆಂಡ್ತಿ ಒಟ್ಟಿಗೆ ಸಿನಿಮಾ ನೋಡಿದ್ದು. ಒಂದು ಸಿನಿಮಾ ಸ್ಟಾರ್ಟ್ ಆದಮೇಲೆ ನಾನು ಒಳಗೆ ಹೋಗ್ತಾ ಇದ್ದೆ. ಸಿನಿಮಾ ಬಿಡೋಕ್ಕೆ ಮುಂಚೆ ನಾನು ಹೊರಗೆ ಬಂದು ಕಾಲು ತೊಗೊಂಡ್ಬಿಡ್ತಾ ಇದ್ದೆ. ಅವರೆಲ್ಲ ಆಮೇಲೆ ಬಂದು ಕೂತ್ಕೊಳ್ಳೋರು. ಯಾಕಂದರೆ ಈ ಥರದ್ದು ಯಾವುದು ಮಾತುಗಳು ಕೇಳಬಾರ್ದು ಅಂತ ನಾನು ಬಂದು ಕಾಲು ಕೂತ್ಕೊಂಡು ಗ್ಲಾಸ್ ಹಾಕೋತಾ ಇದ್ದೆ. ಅವಳ ಆಮೇಲೆ ಬಂದು ಕೂತ್ಕೊಂಡು ಹೊರಗೆ ಬಂದ್ಬಿಡ್ತಾ ಇದ್ವಿ. ಇಲ್ಲ, ಸಿನಿಮಾ ಸ್ಟಾರ್ಟ್ ಆದಮೇಲೆ ನಾನು ಹೋಗಿ ಕೂತ್ಕೋತಾ ಇದ್ದೆ, ಸೀಟ್ ಹಿಡ್ಕೊಂಡಿರೋರು. ಯಾಕಂದರೆ ಕೆಲವು ಸಿನಿಮಾ ನೋಡಬೇಕು, ಯಾವ ಥರ ಸಿನಿಮಾ ಅಂತ ಅಂದಾಗ ನಾವು ಥಿಯೇಟ್ರಿಗೆ ಹೋಗ್ಬೇಕಲ್ಲ, ಆಗೆಲ್ಲ ಆನ್ಲೈನ್ ಅವೆಲ್ಲ ಏನು ಇರಲಿಲ್ಲ. ಅವರೆಲ್ಲ ಒಂದು ಸೀಟ್ ಹಿಡ್ಕೊಂಡಿದ್ರೆ ನಾನು ಹೋಗಿ ಆಮೇಲೆ ಎಲ್ಲ ಹಿಂಗೆಲ್ಲ ಅನ್ಕೊಂಡು ಹೋಗಿ ಕೂತ್ಕೊಂಡು ಪಿಕ್ಚರ್ ನೋಡಿ. ಇನ್ನು ಕ್ಲೈಮ್ಯಾಕ್ಸ್ ಅನ್ಬೇಕಾದ್ರೆ ಎಷ್ಟೋ ಸಿನಿಮಾ ಕ್ಲೈಮ್ಯಾಕ್ಸ್ ನೋಡಿಲ್ಲ ನಾನು, ಈಗ ನೋಡ್ತೀನಿ. ಎದ್ದು ಬಿಡ್ತಾ ಇದ್ದೆ, ಎದ್ದು ಬಂದು ಕಾಲು ಕೂತ್ಕೋತಾ ಇದ್ದೆ. ಈ ಥರ ನಮ್ಮ ಜೀವನ ಸಾಕ್ತು ಆ ಟೈಮಲ್ಲೆಲ್ಲ. ಬೇಕಾದ್ರೆ ಜನಗಳ ಮೆಂಟಾಲಿಟಿ ಕೂಡ ನಾನು ನೆಗೆಟಿವ್ ಮಾಡ್ತಾ ಇದ್ದಲ್ಲ, ಅವರು ಹಾಗೆ ಅದನ್ನ ಇಟ್ಕೊಂಡೇ ಮಾತಾಡೋರು. ಅಂದ್ರೆ ಒಂದೊಂದ್ಸಲ ಇದು ಖುಷಿನೂ ಆಗುತ್ತೆ, ಬೇಜಾರು ಆಗುತ್ತೆ. ನಾನೇನೋ ಖುಷಿಯಿಂದ ಹೇಳ್ಕೋಬಹುದು, ಬಟ್ ಪಕ್ಕದಲ್ಲಿರೋರಿಗೆ ಯಾವ ತರ ಹರ್ಟ್ ಆಗುತ್ತೆ ಅನ್ನೋದು ಯೋಚನೆ ಮಾಡ್ಬೇಕಾಗುತ್ತೆ. ಬಟ್ ಅದೆಲ್ಲ ನನ್ನ ವೈಫು ಸಮಾಧಾನವಾಗಿ ತಗೊಂಡು ಸಾಗಿದ್ದಾಳೆ ಅಂತ ಅನ್ಕೋತೀನಿ. ಪ್ಯಾಚಪ್ ಮಾಡ್ಬಿಟ್ರೆ ಹಂಗೇನೆ. ಆಮೇಲೆ ಬರ್ತಾ ಅವಳನ್ನ ನನಗೆ ಡ್ಯೂಯೆಟ್ ಸಾಂಗ್ ಇದ್ದಾಗ ಎಲ್ಲ ಮಾಡೋದು, ಕರ್ಕೊಂಡು ಹೋಗೋದು, ಕೂಡಿಸ್ಕೊಳ್ಳೋದು. ಸಾಂಗ್ ಅಂದರೆ ಏನು, ಈಗ ನಾವು ಇಡೀ ಸಾಂಗ್ನ ಫ್ಲೋನಲ್ಲಿ ನೋಡ್ತೀವಿ. ಸಿನಿಮಾ ಶೂಟಿಂಗು ಎಲ್ಲ ಕಟ್ ಶಾರ್ಟ್ಸ್, ಹತ್ರ ಬರೋದು ಒಂದು ಶಾಟು, ಕಣ್ಣು ಒಂದು ಶಾಟು, ಕೈ ಹಿಡ್ಕೊಳ್ಳೋದು ಒಂದು ಚಿಕ್ಕ ಶಾಟು.
ಇಡೀ ಸಾಂಗ್ ನೋಡೋದು ಬೇರೆ, ಶೂಟಿಂಗ್ ನೋಡೋದು ಬೇರೆ. ಹೌದು ಹೌದು. ಈ ಥರ ತೆಗಿತೀವಿ ನಾವು, ಶೂಟಿಂಗ್ ಅಂದರೆ ಏನು ಹೀಗೆ ಅಂತೆಲ್ಲ ಅವಳಿಗೆ ತೋರಿಸ್ಕೊಂಡು ಸಿನಿಮಾಕ್ಕೆ ಅವಳನ್ನ ಅದನ್ನ ಜಲ್ ಮಾಡಿದ್ವಿ. ಓಕೆ ಅಂತ ಸ್ವಲ್ಪ ದಿನ ಟೈಮ್ ತೊಗೊಂಡು ಟೆಕ್ಸ್ಟ್ ಟೈಮ್. ನಿಮಗೇನಾದರೂ ರೇಗ್ಸಿದುಂಟಾ ನಿಮ್ಮ ಮನೆಯವರು? ರೇಪ್ ಸೀನ್ ಏನಾದರೂ ನೋಡಬೇಕಾದ್ರೆ? ಅಯ್ಯೋ ಅದೆಲ್ಲ ನೋಡ್ಕೊಂಡ್ಬಂದು 3 ದಿನ ಮಾತಾಡ್ತಿರ್ಲಿಲ್ಲ ಅವಳು, ಸಿಟ್ಟಾಗೆ ಅವಳು. ನನಗೆ ಸಿನಿಮಾ ಅಂದರೆ ಇಷ್ಟ ಇಲ್ಲ ನನಗೆ, ನೀವು ಅದನ್ನೇ ಆರಿಸ್ಕೊಂಡಿದ್ರಿ ನೀವು ಅಂತ. ನಾನು ಹಾಗಂತ ಆಯ್ತು ಬಿಡಮ್ಮ ನಿನಗೋಸ್ಕರ ಬಿಟ್ಬಿಡ್ತೀನಿ ಅಂತಿರ್ಲಿಲ್ಲ. ಆಯ್ತು ಓಕೆ ಅಂದ್ಬಿಟ್ಟು ಎಲ್ಲ ಹೋಗೋದು. ಇಲ್ಲ ಸಿನಿಮಾ ಇದು ಹಾಗೆ ಹೀಗೆ ಅಂತೆಲ್ಲ ಅಂದರೆ ಇನ್ನೊಂದಿನ ಮಾಡಿ ಪ್ಯಾಚಪ್ ಮಾಡಿದ್ದೀವಿ. ಬಟ್ ಸಿಟ್ಟಾಗಳು ಒಂದಷ್ಟು ಸಿನಿಮಾಗಳು ನೋಡ್ಕೊಂಬಂದು ಸಿಟ್ಟಾಗೋಳು. ಅದು ಏನು ಮಾಡೋಕ್ಕಲ್ಲ, ಅದೊಂದು ಅಂದರೆ ಪೊಸೆಸಿವ್ನೆಸ್ ಅಂತಾರಲ್ಲ, ತಪ್ಪು ಅಂತ ನಾನು ಹೇಳಲ್ಲ. ಓಕೆ ಎಲ್ಲೋ ಕಡೆ ಔಟ್ ಸ್ಯಾಕ್ರಿಫೈಸ್ ಕೂಡ ನಾನು ಮೆಚ್ಚಬೇಕಾಗತ್ತೆ, ಅದಕ್ಕೊಂದು ನಾನು ಗೌರವ ಕೊಡಲೇಬೇಕಾಗತ್ತೆ. ಅಂದರೆ ಆಡಿಯನ್ಸ್ ಬಂದ್ಬಿಟ್ಟು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿ ಈ ಥರ ಮಾಡಬೇಡಿ, ನೆಗೆಟಿವ್ ಮಾಡಿದಾಗ ಈ ಥರ ಏನಕ್ಕೆ ಮಾಡ್ತೀರಾ ಅಂತ ಅನ್ನೋದು, ಹೌದು ನಾವು ಅವ್ರ ಮನಸ್ಸಲ್ಲಿ ಕೂತಿದ್ದೀವಿ ಅನ್ನೋದು ಖುಷಿ ಆಗುತ್ತೆ. ಬಟ್ ಇನ್ ದ ಸೇಮ್ ಟೈಮ್ ನೀವು ಹೇಳಿದಾಗ ಬೈಕಲ್ಲಿ ಬಂದು ಕೂತ್ಕೊಂಡಾಗ ಅವ್ರು ಮಾಡಿದ ಕಮೆಂಟ್ ಅದು ಹರ್ಟ್ ಆಗುತ್ತೆ. ಆರ್ಟಿಸ್ಟ್ ಆಗಿ ಇದನ್ನು ಹೆಂಗೆ ಮ್ಯಾನೇಜ್ ಮಾಡಿದೆ ಸರ್? ನಿಮ್ಗೆ ಹೇಳಿದ್ನಲ್ಲ ಭಾಳ ಕಷ್ಟ ಆಗುತ್ತೆ ನನಗೆ. ಅವರು ಎತ್ತಾಕೊಂಡು ಬಂದಿದ್ಯಾ ಅಂದಾಗಲಿ, ವಿಲನ್ ಆಗಿ ಹೊಡೆಸ್ಕೋಬೇಕು ಚಪ್ಪಾಳೆ ತಟ್ಟದಾಗಲಿ, ಗುರು ಏನು ಆ್ಯಕ್ಟಿಂಗ್ ಮಾಡಿದ್ರು ನೀನು, ಸೂಪರ್ ಗುರು ನೀನು, ಬೆಸ್ಟ್ ವಿಲನ್ ಹಿಂಗೆಲ್ಲ ಅಂದಾಗ ಖುಷಿ ಆಗೋದು. ಆದರೆ ನನ್ನ ಫ್ಯಾಮಿಲಿ, ನನ್ನ ವೈಫು ಈ ಥರ ಎಲ್ಲ ಬಂದು ಕೂತ್ಕೊಂಡಾಗ ಆ ಮಾತುಗಳ ಅವ್ರಿಗೆ ಏನು ಹರ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿದಾಗ ಸ್ವಲ್ಪ ಕಷ್ಟನೂ ಆಗೋದು. ಏನು ಮಾಡಲ್ಲ, ಇದೆಲ್ಲ ಸುಮಾರು ಜನ ಆರ್ಟಿಸ್ಟ್ಗಳು ಕಲಾವಿದರು ಇದನ್ನು ಫೇಸ್ ಮಾಡ್ಕೊಂಡು ಹೋಗಿರ್ತಾರೆ. ಯಾಕಂದರೆ ಫ್ಯಾಮಿಲಿ ಈ ಕಡೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬಂದಾಗ ನಾನು ಮನೆಗೆ ಬರಲೇಬೇಕು, ಅವ್ರ ಜೊತೆ ಮಿಕ್ಸ್ ಆಗಲೇಬೇಕು. ವೃತ್ತಿ ಫ್ಯಾಮಿಲಿ ಎರಡನ್ನೂ ಲೆವೆಲ್ ಈಕ್ವಲ್ ಆಗಿ ತೊಗೊಂಡೋಗ್ಬೇಕಾದ್ರೆ ಸ್ವಲ್ಪ ಶ್ರಮ ಆಗುತ್ತೆ. ಅದನ್ನು ಅದು ಜಾಣ್ತನವಾಗಿ ಅದನ್ನು ಪ್ಯಾಚಪ್ ಮಾಡಿಕೊಂಡು ಆಮೇಲೆ ಗೊತ್ತಾಗುತ್ತೆ. ಈಗ ಬಿಗಿನಿಂಗಲ್ಲಿ ಯಾರಿಗೂ ಏನೂ ಅರ್ಥ ಆಗಲ್ಲ, ಹೋಗ್ತಾ ಅವ್ರಿಗೂ ಅರ್ಥ ಆಯಿತು, ಅವಳು ಅರ್ಥ ಮಾಡ್ಕೊಂಡು ಆಮೇಲೆ ಅವಳು ಸಿನಿಮಾ ನೋಡ್ತಾ ಹೇಳೋಳು ನಿಮ್ಮ ರಿಯಾಕ್ಷನ್ಸ್ ಹೀಗಿರಬೇಕು ಹಾಗಿರಬೇಕು, ನಿಮ್ಮ ಎಕ್ಸ್ಪ್ರೆಷನ್ಸ್ ಕಮ್ಮಿ ಇದೆ ಇಲ್ಲ ಜಾಸ್ತಿ ಇದೆ, ನೀವು ನೆಗೆಟಿವ್ ರೋಲ್ ಮಾಡ್ಬೇಕಾದ್ರೆ ಈ ಥರದ್ದೆಲ್ಲ ರೆಡಿ ಆಗಬೇಕು ನೀವು ಅನ್ನೋದು. ಅದು ಪಕ್ಕ ಸಿನಿಮಾದವಳು ಆದ್ಲವಳು. ಸಿನಿಮಾ ಏನಂತ ಗೊತ್ತಾಯ್ತು ಅವಳಿಗೆ, ಸಿನಿಮಾ ಅಂದರೆ ಎಷ್ಟು ಪ್ಯೂರಿಟಿ ಆಗಿರ್ತಾರೆ, ಪ್ಯೂರ್ ಆಗಿರುತ್ತೆ ಇಲ್ಲಿ ಅಂತ. ಹಾಗಾಗಿ ಅರ್ಥ ಮಾಡಿಸೋದಕ್ಕೆ ಸ್ವಲ್ಪ ಟೈಮ್ ಆಯಿತು. ತುಂಬ ಟೈಮ್ ತೊಗೊಂಡು, ಸ್ವಲ್ಪ ಅಲ್ಲ. ನೀವು ಹೇಳ್ತಿರೋದ್ರಲ್ಲಿ ಗೊತ್ತಾಗ್ತಿದೆ ಎಷ್ಟೆಷ್ಟು ಸರ್ಕಸ್ ಮಾಡಿದ್ದೀರ. ತುಂಬ ಸರ್ಕಸ್ ಇವ್ರೆ. ಹಾಂ ಸರ್, ಮುಂದಿನ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಸಿಂಧೂರ ತಿಲಕ. ಆ ಸಿನಿಮಾ ನಿಮಗೆ ಹೇಗೆ ಸಿಕ್ತು ಮತ್ತು ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್. ಸಿಂಧೂರ ತಿಲಕ ನೋಡಿ, ಆ ಸಿನಿಮಾದಲ್ಲಿ ನಾನು ನೆಗೆಟಿವ್ ವಿಲನ್ ಪಾತ್ರನೇ. ಅದರಲ್ಲಿ ಕೂಡ ಹೀರೋಯಿನ್ ಮಾಲಾಶ್ರೀ, ಸುನಿಲ್ ಹೀರೋ ಆ ಸಿನಿಮಾಕ್ಕೆ. ಸುನಿಲ್ ಒಬ್ಬ ತುಂಬ ನೆನಪಿದೆಯಾ? ಸುನಿಲ್ ತುಂಬ ಹ್ಯಾಂಡ್ಸಮ್ ಆ್ಯಕ್ಟರ್ ಒಬ್ಬ, ತುಂಬ ಚೆನ್ನಾಗಿದ್ರು. ಆ ಸಿನಿಮಾ ಸಾಯಿ ಪ್ರಕಾಶ್ ಅವಾಗ ಬ್ಯುಸಿಯಾಗಿ, ವೆರಿ ಬ್ಯುಸಿ ಡೈರೆಕ್ಟ್ರು ಸಾಯಿ ಪ್ರಕಾಶ್. ಅವಾಗ ನನಗೂ ಕೂಡ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು, ಅವ್ರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇತ್ತು ನನಗೆ. ನಾನು ನಿಮ್ಗೆ ಹೇಳಿದೆ, ನಾನು ಸಿನಿಮಾಗಳು ನನ್ನ ನೆಗೆಟಿವ್ ರೋಲ್ಸ್ ಎಲ್ಲ ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ. ಅವರು ಕೂಡ ನನ್ನ ಕರೆದುಬಿಟ್ಟು ಆ ಸಿನಿಮಾದಲ್ಲಿ ಒಂದು ಪಾತ್ರ ಹಾಕಿದ್ರು ನೆಗೆಟಿವ್. ಅದು ನನಗೆ ಓಕೆ, ಅದು ನಾರ್ಮಲ್ ಒಂದು ಪಾತ್ರ, ನೆಗೆಟಿವ್ ಪಾತ್ರ. ಓಕೆ, ಅದು ನನಗೆ ಅದು ಒಳ್ಳೆ ಹಿಟ್ ಆಯಿತು. ಅದು ತಮಿಳಲ್ಲಿ ಭಾಳ ದೊಡ್ಡ ಹಿಟ್ಟು, ಅದನ್ನು ಕನ್ನಡಕ್ಕೆ ರೀಮೇಕ್ ಮಾಡಿದರು, ಹಿಟ್ ಆಯಿತು. ಹಾಗಾಗಿ ಮಾಲಾಶ್ರೀ ಜೊತೆ ಮತ್ತೊಂದು ಸಿನಿಮಾ ಅಂತ ನಾನು ಖುಷಿ ಸಂತೋಷ ಪಡ್ತೀನಿ. ಆಮೇಲೆ ಹಾಗೆ ಅದ್ರ ಜೊತೆಗೆ ನಂಗೆ ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ ಅಂತ ಒಂದು ಸಿನಿಮಾ, ಜಗ್ಗೇಶ್ ಅವ್ರದ್ದು ಡಬಲ್ ಆಕ್ಟಿಂಗ್. ಆಮೇಲೆ ಅದಾದ್ಮೇಲೆ ಸರ್ವರ್ ಸೋಮಣ್ಣ ಅಂತ ಒಂದು ಸಿನಿಮಾ ಮಾಡಿದೆ ನಾನು. ನೋಡಿ ಅದೇ ಸ್ವಲ್ಪ ವಿಲನ್ ಇಂದ ನನಗೆ ಸೆಕೆಂಡ್ ಹೀರೋ ಪ್ರಮೋಷನ್ ನನಗೆ. ರಂಬಾ ಅಂತ ದೊಡ್ಡ ಸ್ಟಾರ್ ಇದ್ದಾರೆ, ರಂಬಾ ಅವ್ರು ಫಸ್ಟ್ ಸಿನಿಮಾ ಅದು ನನ್ನ ಜೊತೆ ಆಕ್ಟ್ ಮಾಡಿರೋರು. ಅವ್ರು ಆಗ್ತಾ ಫಸ್ಟ್ ಮೂವಿ ಅವ್ರು ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದು ರಂಬಾ. ಆಮೇಲೆ ಮತ್ತೆ ಬಿಡಿ, ಆಮೇಲೆ ತಮಿಳು ತೆಲುಗು ಹಿಂದಿ ಎಲ್ಲ ದೊಡ್ಡ ಸೂಪರ್ ಸ್ಟಾರ್ ಆದರು. ಅದರಲ್ಲಿ ಒಂದು ಸಾಂಗ್ ಸಿಕ್ತು ನನಗೆ ತೆಲುಗುನಲ್ಲಿ, ಭಾಳ ದೊಡ್ಡ ಹಿಟ್ ಅದು, ಚಿರಂಜೀವಿಗೋಸ್ಕರ ಮಾಡಿ ಸಿನಿಮಾ ಸಾಂಗ್ ಅದು, ಮಾನಜೆಲ್ಲು ವೆಲ್ಲು ತುಂಟೆ ಅಂತ. ಅದು ಕನ್ನಡಕ್ಕೆ ಮಾಡಿರು. ಆಕಾಶ ಮಳೆ ತಂತು ನಮಗಾಗಿ ಅಂತ ಒಂದು ಸಾಂಗ್ ಇದೆ, ರೈನ್ ಸಾಂಗ್. ಅದನ್ನು ಅಷ್ಟೇ, ಆ ಸಾಂಗು ಕೂಡ ಇವತ್ತು ನೋಡ್ತಾ ಇದ್ರೆ ನನ್ನ ವೈಫ್ ನೋಡಲ್ಲ, ಏನು ಅದನ್ನೇ ನೋಡ್ತಾ ಇದ್ರಿ ಅಂತ. ಇಲ್ಲಮ್ಮ ಹಳೆ ನೆನಪು ನೋಡ್ತೀರಿ, ಅದರಲ್ಲಿ ನೋಡೋಕ್ಕೂ ಕಷ್ಟನ ಅಂತೀರಿ. ಅದು ರೈನ್ ಸಾಂಗ್ ಅಲ್ಲ, ತುಂಬ ಚೆನ್ನಾಗಿದೆ ಸಾಂಗ್. ಅದು ನನಗೆ ಭಾಳ ದೊಡ್ಡ ಹಿಟ್ಟು, ಸರ್ವರ್ ಸೋಮಣ್ಣ ಕೂಡ. ಹಾಗಾಗಿ ಅದೊಂದು ನನಗೆ ಸಕ್ಸಸ್ಸು. ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ ಅಂತ ಜಗ್ಗೇಶ್ ಹೀರೋ. ಆಮೇಲೆ ಅದರಲ್ಲಿ ನಾನು ನೆಗೆಟಿವ್ ಏನಂದ್ರೆ ಮಾಮೂಲಿ ನೆಗೆಟಿವ್ ಅಲ್ಲ, ಓಲ್ಡ್ ಒಂದು 70 ವರ್ಷದ ಮುದುಕ. ಅದರಲ್ಲಿ ಆಕ್ಚುಲಿ ನೀವು ಹಂಗೆ ಅನ್ಸೋದೇ ಇಲ್ಲ ಸ್ಕ್ರೀನಲ್ಲಿ, ಅನ್ಸಲ್ಲ. ಬಟ್ ಅದು ನನಗೆ ಡೈರೆಕ್ಟರ್ ಹೇಳಿದ್ರು, ಬಿ ರಾಮಮೂರ್ತಿ ಅವರು, ಇದೊಂದು ಚಾಲೆಂಜಿಂಗ್ ಪಾತ್ರ ಇದು, ಹೊಟ್ಟೆ ಎಲ್ಲ ದಪ್ಪ ಮಾಡ್ಕೊಂಡು ಸಿಗಾರಲ್ಲಿ ಇಟ್ಕೊಂಡು ಹಿಂಗೆ ಆ್ಯಕ್ಟ್ ಮಾಡೋದು. ಅದೊಂದು ಹೈಲೈಟ್ ಏನು ಗೊತ್ತಾ ನಿಮಗೆ, ನನಗೆಲ್ಲ ಆಗ ಆಲ್ಮೋಸ್ಟ್ ಆಫ್ ಡೇ ಒಂದು ಪಿಕ್ಚರ್ ಮಾಡ್ತಾ ಇದ್ದೆ. ಬೆಳಿಗ್ಗೆ ಒಂದು ಸಿನಿಮಾ, ಮಧ್ಯಾಹ್ನ ಒಂದು ಸಿನಿಮಾ, ಸಾಯಂಕಾಲ ಒಂದು ಸಿನಿಮಾ ಅಂತ ನಾನು ಡೇಟ್ಸ್ ಕೊಟ್ಟು ಮಾಡ್ತಾ ಇದ್ದೆ. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ. 2 ಗಂಟೆಯಿಂದ ರಾಜಕೀಯ ಅಂತ ಒಂದು ಸಿನಿಮಾ, ಶಿವಮಣಿ ಡೈರೆಕ್ಟ್ರು, ದೇವರಾಜ್ ಹೀರೋ. ಆ ಸಿನಿಮಾ ಅದರಲ್ಲೂ ಕೂಡ ಒಂದು ನೆಗೆಟಿವ್ ಅಲ್ದಿದ್ರು ಕೂಡ ರೆಬಲ್ ಒಬ್ಬ
ಕಾಲೇಜ್ ಸ್ಟೂಡೆಂಟ್ ಒಬ್ಬ ರೆಬಲ್, ಓಕೆ. ಆ ಥರದೊಂದು ಪಾತ್ರ, ಆಪೋಸಿಟ್ ಕ್ಯಾರೆಕ್ಟರ್ ಎರಡು ಆ ಥರದೊಂದು ಪಾತ್ರ ಮಾಡಬೇಕು. ಇದು ಬಂದು ನೆಲಮಂಗಲ ಹತ್ರ ಒಂದು ಟೈಲ್ಸ್ ಫ್ಯಾಕ್ಟ್ರಿ ಅಂತ ಇತ್ತು, ಅಲ್ಲಿ ಶೂಟಿಂಗ್. ಯಾವುದು ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ. ಅದ್ರಲ್ಲಿ ಏನಪ್ಪ ಅಂದ್ರೆ ಹಿಂಗೆ ಚುಟ್ಟ ಇಟ್ಕೊಂಡು ಸೇದ್ಕೊಂಡು ಆ್ಯಕ್ಟ್ ಮಾಡೋದು. ನಾವು ಸಿಗರೇಟ್ ಸೇದೋ ಥರನೇ ಅಂದ್ಬಿಟ್ಟು ಸೇದ್ತಾ ಇದ್ದೀನಿ ಒಳಗಡೆ. ಇದು ಒಂದು ದಮ್ ಹೇಳಿದ್ರೆ 4 ಸಿಗರೇಟ್ ಸೇದ್ದಂಗೆ ಅದು. ನನಗೆ ಐಡಿಯಾ ಇಲ್ಲ ಅದು, ಅದ್ರ ಬಗ್ಗೆ ಏನು ಗಂಧ ಗಾಳಿ ಗೊತ್ತಿಲ್ಲ. ಒಂದು ಸೇದೋದು ಡೈಲಾಗ್ ಹೇಳ್ಕೊಂಡು ಆ್ಯಕ್ಟ್ ಮಾಡೋದೆಲ್ಲ ಮಾಡಿಬಿಟ್ಟೆ. ಅದು ನನಗೆ ತಲೆ ತಿರುಗಿ ಶುರು ಆಗ್ಬಿಡ್ತು. ನನ್ನ ಲೊಕೇಶನ್ ಶೂಟಿಂಗ್ ಮುಗೀತು, ನಾನು ಅಲ್ಲಿ ಹೋಗ್ಬೇಕು. ನಾನು ಹೋಗಿ ಕುತ್ಕೋತೀನಿ, 4 ಕಾರು 4 ಬಸ್ ಕಾಣ್ತಾ ಇದೆ. ನಿಂಗೆ ಟ್ರಾಫಿಕ್ ಹಿಂಗೆ ನೋಡಿದ್ರೆ 4 ಬಸ್ ಅದಂಗೆ ತಲೆ ಗಿರ್ ಅಂತ ಇದೆ. ಈಗ ಅಲ್ಲೇನಪ್ಪ ಅಂದ್ರೆ ನಾನು ಸೀದಾ ಸೆಟ್ಗೆ ಹೋದೆ, ರಾಜಕೀಯ ಸೆಟ್ಗೆ. ಆಲ್ರೆಡಿ ಮೇಕಪ್ ಆಗಿತ್ತು, ಕಾಸ್ಟ್ಯೂಮ್ ಹಾಕಬೇಕು. ಹಿಂಗೆಲ್ಲ ಹೋಗ್ತಾ ಇದ್ದೀನಿ ನಾನು. ಓ ರಾಮ, ಯಾಕೆ ಏನಾಯ್ತು ಅಂದರು. ಇಲ್ಲ ಹಿಂಗಾಯ್ತು ಅಂದೆ. ಪಾಪ ಅವರು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಸರ್, ಒಂಚೂರು ಮಲಗಾದ್ರೆ ಮಲ್ಕೊಂಡ್ಬಿಟ್ಟಿದ್ದೆ ಅರ್ಧ ಗಂಟೆ. ಸ್ವಲ್ಪ ನಿಮ್ಗೆ ಅಭ್ಯಾಸ ಇಲ್ವಲ್ಲ ಅಂತ. ಫಸ್ಟ್ ಟೈಮ್ ನನಗೆ ಅದೊಂದು ಎಕ್ಸ್ಪೀರಿಯನ್ಸ್ ನನಗೆ, ಅದು ಹಾಗೆಲ್ಲ ಸೇದಬಾರ್ದು ಅಂತ. ಆಮೇಲೆ ಅಲ್ಲಿ ಹೋಗಿ ಆಮೇಲೆ ಅದನ್ನ ಆ್ಯಕ್ಟ್ ಮಾಡಿ ಸ್ವಲ್ಪ ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ದು, ಸ್ವಲ್ಪ ರಿಫ್ರೆಶ್ ಆಯಿತು. ನೆಕ್ಸ್ಟ್ ಫರ್ದರ್ ಯಾವುದೇ ಶೂಟಿಂಗಲ್ಲಿ ಅದ್ರ ಸಿಕ್ಕರೆ ಅದನ್ನು ಸುಮ್ಮನೆ ಅಲ್ಲೇ ಬಾಯಲ್ಲೇ ಅಷ್ಟೇ, ಆ ಥರ ಎಲ್ಲ ಇಲ್ಲ. ಅದೊಂದು ಎಕ್ಸ್ಪೀರಿಯನ್ಸ್ ನನಗೆ ಆ ಟೈಮಲ್ಲಿ. ಅಂದರೆ ನೀವು ಹೇಳ್ತಿರೋದು ಕೇಳ್ತಿದ್ರೆ ಆಲ್ಮೋಸ್ಟ್ ನೀವು ಏನೇನು ಹೊಸ ಎಕ್ಸ್ಪೀರಿಯನ್ಸ್ ಏನಿದೆಯೋ ಅಷ್ಟು ಸಿನಿಮಾದಲ್ಲೇ ಸಿಕ್ಕಿದೆ ನಿಮ್ಗೆ. ಕಲ್ತ್ಕೊಂಡಿದ್ದು. ಆಮೇಲೆ ಮುಂದೆ ಮಾಡೋಕ್ಕಾಗ್ತಿಲ್ಲ, ಅದು ನಮ್ಗೆ ಗೊತ್ತಿಲ್ಲ. ನನಗೆ ಸಿಗರೇಟ್ ತರಣೆ ಅನ್ಕೊಂಡು ಸೇದ್ಬಿಟ್ಟಿದ್ದೀನಿ. ಅದು ಒಂದು ಪಫ್ ಹಿಂಗೆ ಎಳೆದು ಬಿಟ್ಟರೆ 4 ಸೇದ್ದಂಗೆ ಸಮ, ಅಷ್ಟು ಕಿಕ್ ಅದು. ಸರಿ, ಅದು ಹಾಗೆ ಅದು ಈ ಥರದ್ದೆಲ್ಲ ನನ್ನ ಜರ್ನಿನಲ್ಲಿ ಗೊತ್ತಿಲ್ಲ ಆದ ಎಕ್ಸ್ಪೀರಿಯೆನ್ಸು. ಮತ್ತು ಅದೇ ನನ್ನ ಲೈಫ್ನ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ತಿಳ್ಕೊಳ್ಳೋಕೆ ಒಂದು ದಾರಿ ಅಷ್ಟೇ. ಓಕೆ ಸರ್, ನೆಗೆಟಿವ್ ಮಾಡ್ತಾನೆ ಬರ್ತಿದ್ರಿ. ನಿಮಗೆ ಅಂದರೆ ಎಲ್ಲರೂ ಹೇಳಿದ್ರು ಹೀರೋ ಆಗ್ಬೋದು, ಹೀರೋ ಆಗಿ ಮಾಡಿ ಅಂತ ಎಲ್ಲರೂ ಹೇಳ್ತಿದ್ರು. ನಿಮಗೆ ಯಾವತ್ತೂ ಅನಿಸ್ಲಿಲ್ವಾ ಹೀರೋ ಆಗಬೇಕು ನಾನು ಅಂತ? ಅಯ್ಯೋ, ನಾನು ತುಂಬ ಕಾಯ್ತಾ ಇದ್ದೆ. ನನಗೆ ಯಾರು ಕರೀತಾರೆ, ಯಾವ ಮಾಡಿಸ್ತಾರೆ, ಎಲ್ಲರೂ ಹೀರೋ ಆಗಬೇಕು ಅಂತ ಇದ್ದಾರೆ. ನಾಯಕನ ಹಾದಿಯಲ್ಲಿ ಅಭಿಜಿತ್ ಅಂತ ಪೇಪರ್ ಬರೆಯೋರು. ಹೆಡ್ಲೈನ್ಸ್ ಏನು ಗೊತ್ತಾ? ನಾಯಕನ ಹಾದಿಯಲ್ಲಿ ಅಭಿಜಿತ್ ರೈಟ್ ಅಪ್ ಮಾಡೋರು, ಸ್ಟಿಲ್ ಹಾಕೋರು. ಯಾರು ಕರಿತಾ ಇಲ್ಲ. ಯಾವುದೇ ಸಿನಿಮಾ ಬಂದರೂ ಹೀರೋ ಬೇರೆ ಯಾರೋ ಹೀರೋ, ನಾನು ವಿಲನ್ನು, ಒಂದು ರೇಪು, ಒಂದು 4 ಫೈಟು ಕನ್ಫರ್ಮ್. ಓಕೆ, ನಾನು ಯಾವಾಗಪ್ಪ ರೇಪ್ ಮಾಡೋರನ್ನ ಬಿಡಿಸಿ ಫೈಟ್ ಮಾಡೋದು ಅಂತೆಲ್ಲ ನನ್ನ ತಲೆಯಲ್ಲಿತ್ತು. ನಾನು ಕೂಡ ಸ್ಟೈಲಾಗಿ ಓಡಾಡೋದು, ಸುಮ್ಮನೆ ಅದೆಲ್ಲ ಎಲ್ಲ ಕೂಲಿಂಗ್ ಎಲ್ಲ ಅನ್ಕೊಳ್ಳೋದೆಲ್ಲ ಮಾಡ್ಕೊಂಡು ಓಡಾಡ್ತಾ ಇದ್ದೆ. ಹೀರೋಗೆ ನನಗೆ ಆಫರ್ ಬರ್ತಾ ಇರಲಿಲ್ಲ. ಸೆಕೆಂಡ್ ಹೀರೋಗೆ ಬರೋದು, ನೆಗೆಟಿವ್ ಆರ್ ಸೆಕೆಂಡ್ ಹೀರೋ ಬರ್ತಾ ಇತ್ತು. ಈ ಹಾದಿಲಿ ಹೋಗ್ಬೇಕಾದ್ರೆ ನನಗೆ ಬಂದಿದ್ದೆ ಫಸ್ಟ್ ಟೈಮ್ KV ಜಯರಾಮ್ ಅವರು ನನಗೆ ಗುರುತಿಸಿ ನಾನು ಕರೆದು ರಂಜಿತಾ ಅಂತ ಒಂದು ಸಿನಿಮಾ ಹೀರೋ ಮಾಡಿರೋದು. ಸರ್ ಕ್ರಿಕೆಟರಾ ಸರ್ ನೀವು? ಅಯ್ಯೋ ಹುಚ್ಚ. ಹೌದಾ? ಸಿಕ್ಕಾಬಿಟ್ಟೆ. ಹೇಗೆ ಹುಚ್ಚ ಅಂತಂದರೆ ಅವಾಗೆಲ್ಲ ಕಲರ್ ಟಿವಿ ಬಂದಿತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ಕಲರ್ ಟಿವಿ. ಕೆಲವು ಮನೆಯಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ಕಲರ್ ಟಿವಿ. ನಾನು ಹೇಳ್ತಿದ್ದು 80s 85 86 87 ಆ ಟೈಮ್ ಒಳಗೆಲ್ಲ ಕಲರ್ ಟಿವಿ. ಯಾರು ಶ್ರೀಮಂತರು, ಯಾರು ಸ್ವಲ್ಪ ಶಕ್ತಿ ಇದೆಯೋ ಆಮೇಲೆ ಕಲರ್ ಟಿವಿ. ಇದೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್. ನಮ್ಮಲ್ಲೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗ ಅವನು ತಂದಿರಲಿಲ್ಲ, ಟಿವಿ ತಂದಿರಲಿಲ್ಲ. ಅವಾಗೆಲ್ಲ ಕ್ರಿಕೆಟ್ ಮ್ಯಾಚ್ ಆದರೆ ಒಂದೊಂದು ಮನೆಯೊಳಗೆ ಜನ ಹುಡುಗರು ತುಂಬ ನುಗ್ಗು ಬಿಡೋರು. ಆ ಥರ ನುಗ್ಗಿ ಕ್ರಿಕೆಟ್ ನೋಡ್ತಾ ಇದ್ದೆ ಅಂತ ಹುಚ್ಚ ನಾನು. ಇನ್ನೂ ಹಿಂದಕ್ಕೆ ಹೋದ್ವಿ ಅನ್ಕೊಳ್ಳಿ, 70s ಟೈಮಲ್ಲಿ. ಒಂದು ಊರುಗಳಲ್ಲಿ ದೊಡ್ಡ ಬೋರ್ಡ್ ಇರೋದು, ಅಲ್ಲಿ ಸ್ಕೋರ್ ಬರೆಯೋರು, ರೇಡಿಯೋಲ್ ಕೇಳ್ಕೊಂಡು ಸ್ಕೋರ್ ಬರೆಯೋರು. ಕಪಿಲ್ ದೇವ್ 75, ಗವಾಸ್ಕರ್ 100, ಈ ಥರ ಬರೆಯೋರು. ಅದನ್ನ ನೋಡ್ತಾ ಇದ್ದೆ. ನನಗೆ ಗೊತ್ತಿಲ್ಲದೇ ಕ್ರಿಕೆಟ್ ನನಗೆ ಹುಚ್ಚಿತ್ತು. ನನಗೆ ನಾನು ಕ್ರಿಕೆಟ್ ಆಡಬೇಕು ಅನ್ನೋದು. ಆಗೆಲ್ಲ ಲೆದರ್ ಬಾಲ್, ಕಾರ್ಕ್ ಬಾಲ್ ಅಂತ ಬರೋದು. ಅದನ್ನ ನಮ್ಮ ಸ್ಕೂಲ್ ಡೇಸಲ್ಲಿ ಆಡ್ತಾ ಇದ್ರು. ಅದನ್ನ ಆಡಕ್ಕೂ ಇಲ್ಲಿ ಹೊಡ್ಕೊಂಡಿದ್ದೆ ನಾನು. ಇಲ್ಲೆಲ್ಲ ಮಾರ್ಕ್ ಇದೆ, ಆ ಬಾಲ್ ಬಂದು ಬಿದ್ದಿತ್ತು ನನಗೆ. ಇದು ಈ ಥರದ್ದು ಕ್ರಿಕೆಟ್ ಮೆಂಟಲ್ ನಾನು ಆಡ್ಕೊಂತ ನೋಡ್ಕೋತಾ ಬಂದವನು. ನಾನು ಏನಕ್ಕೆ ಕ್ರಿಕೆಟರ ಅಂತ ಕೇಳ್ದೆ ಅಂದರೆ, ಆ ಪಾತ್ರ ಒಂದನ್ನು ಮಾಡ್ತೀರಾ ನೀವು, ಮನೆ ಮೆಚ್ಚಿದ ಸೊಸೆ. ಆ ಸಿನಿಮಾದಲ್ಲಿ ನೀವು ಕ್ರಿಕೆಟರ್ ಒಂದು ಪಾತ್ರನ ಮಾಡ್ತೀರಾ. ಆ ಸಿನಿಮಾ ಬಗ್ಗೆ ಹೇಳಿ ಸರ್. ಅದೇ ಈ ನನ್ಗೆ ಹೇಳಿದೆ ಆಗಲೇ, ಹೀರೋ ಮಾಡಬೇಕು, ಅಭಿಜಿತ್ನ ಹೀರೋ ಮಾಡಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಇತ್ತು, ಆಗ್ತಿರ್ಲಿಲ್ಲ. ಸೆಕೆಂಡ್ ಹೀರೋ ನೆಗೆಟಿವ್, ವಿಲನ್, ಸೆಕೆಂಡ್ ಹೀರೋ ವಿಲನ್, ಈ ಥರ ಮಾಡ್ತಾ ಇರಲಿ. ಆ ಟೈಮಲ್ಲೇ ಮನ ಮೆಚ್ಚಿದ ಸೊಸೆ ಒಂದು ಸಿನಿಮಾ ಬಂತು. ಅದರಲ್ಲಿ ಸುನಿಲ್, ನಾನು, ಮಾಲಾಶ್ರೀ ಹೀರೋಯಿನ್. ಅದ್ರಲ್ಲಿ ತಮ್ಮನ ಪಾತ್ರ. ಅದು ಪಕ್ಕ ಕ್ರಿಕೆಟ್ ಹುಚ್ಚ. ಅದು ಹೈಲೈಟ್ ಏನಪ್ಪ ಅಂದ್ರೆ ಧೀರೇಂದ್ರ ಗೋಪಾಲ್ ಅವರು ನಮ್ಮ ಅಪ್ಪನ ಪಾತ್ರ. ಫಸ್ಟ್ ಟೈಮ್ ಅವ್ರ ಜೊತೆ ಅವರು ಇಂಗ್ಲಿಷ್ ಅರ್ಧ ಇಂಗ್ಲಿಷ್ ಕಾಮಿಡಿ. ಗಿರಿಜಾ ಲೋಕೇಶ್ ಅವ್ರದ್ದು, ಧೀರೇಂದ್ರ ಗೋಪಾಲ್ ಅವ್ರದ್ದು. ಅಲ್ಲಿ ಫಸ್ಟ್ ಟೈಮ್ ನನ್ನ ಅವರ ಪರಿಚಯ. ಧೀರೇಂದ್ರ ಗೋಪಾಲ್ ಅವರು, ಅವ್ರನ್ನ ನಾವು ಸಿನಿಮಾಗಳಲ್ಲಿ ನೋಡಿದ್ದು, ನಾಗರಹಾವಿಂದ ಹಿಡಿದು ನೋಡ್ಕೊಂಡ್ ಬಂದಿದ್ದು. ಬಟ್ ಒಳ್ಳೆ ಆಕ್ಟರು. ಬಟ್ ನಮ್ಮ ದಾವಣಗೆರೆ ಪಕ್ಕ ಹರಿಹರ ಇದೆಯಲ್ಲ, ಅದು ಅವ್ರ ಊರು. ಆಮೇಲೆ ಹೋಗ್ಬೇಕು ಗೊತ್ತಾಯ್ತು. ಆಮೇಲೆ ನಮ್ಮ ಲೆಟರ್ ಆನ್ ತುಂಬ ಕ್ಲೋಸ್ ಆಗಿದ್ರು. ಹಾಗಾಗಿ ಮನ ಮೆಚ್ಚಿದ ಸೊಸೆ ಕೂಡ ನನಗೆ ಅದೇ ಜೀವನ ಚೈತ್ರ ಟೈಮ್ ಒಳಗೆ ಆ ಸಿನಿಮಾ ಕೂಡ. ಅಲ್ಲಿ
ರಾಘವೇಂದ್ರ ರಾಜ್ಕುಮಾರ್ ಅವರು ಅವ್ರ ಮನೆ ಹತ್ರನೇ ಶೂಟಿಂಗ್ ನಡೀತಾ ಇತ್ತು, ದಿನ ಬಂದು ಹೋಗಿ ಮಾಡೋರು. ಹಾಗೆ ಅವ್ರದ್ದು ಸಹವಾಸ, ಅವ್ರ ಸ್ನೇಹ ಕೂಡ ನಮಗೆ ಜಾಸ್ತಿ ಆಯಿತು. ಅದೊಂದು ಸಿನಿಮಾ, ಒಳ್ಳೆ ಸಿನಿಮಾ ಅದು, ಮನ ಮೆಚ್ಚಿಸಿದೆ. ಅಂದರೆ ಡೇ ಬೈ ಡೇ ಅಪ್ಗ್ರೇಡೇಷನ್ ಸಿಗ್ತಾನೆ ಹೋಯಿತು. ಬಟ್ ಏನಾಗ್ತಿತ್ತು, ನಿಮಗೆ ವಿಲನ್ಸ್ ಜಾಸ್ತಿ ಬರ್ತಾ ಹೋಯಿತು. ಅವಾಗ ನಿಮಗೆ ಅನ್ನಿಸಿಲ್ವಾ ಎಲ್ಲೋ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು? ಖಂಡಿತ, ನಾನು ನಿಮ್ಗಾಗಲೇ ಹೇಳಿದೆ, ನಾನು ಅಲ್ಲ ಬ್ರ್ಯಾಂಡ್ ಅನ್ನೋಕ್ಕಿಂತ ಹೆಚ್ಚಾಗಿ ಈಗ ನ್ಯಾಚುರಲಿ ಈಗ 10,000 ಸಂಬಳ ಇದ್ದಿದ್ದು 15,000 ಆಗಲಿ ಅಂತ ಬಯಸೋ ತಪ್ಪಿಲ್ಲ. ಹಾಗೆ ಪ್ರಮೋಷನ್ಸ್, ಯಾವುದೇ ಜಾಬ್ ಅಲ್ಲಿ ಪ್ರಮೋಷನ್ಸ್. ಹಾಗೆ ನನ್ನ ವೃತ್ತಿ ಒಳಗಡೆ ಇವಾಗ ನಾನು ನೆಗೆಟಿವ್ ಎಲ್ಲ ಮಾಡಿದೆ ಅಲ್ಲೇ ಎಲ್ಲ ಕಡೆ ಒಂದು 25-30 ಪಿಕ್ಚರ್ 40 ಪಿಕ್ಚರ್ ಐ ಥಿಂಕ್ ಮಾಡಿಬಿಟ್ಟಿದ್ದೀನಿ. ಈಗ ಸಾಂಗ್ ಎಲ್ಲ ಡ್ಯಾನ್ಸ್ ಸಾಂಗ್ ಎಲ್ಲ ಮಾಡಿದ್ದೀನಿ. ಸರ್ವರ್ ಸೋಮಣ್ಣ ಆಗ್ಬೋದು, ಮನ ಮೆಚ್ಚಿ ಸೊಸೆ ಆಗ್ಬೋದು, ಎಲ್ಲರೂ ಸಾಂಗ್ ಹೀರೋಯಿನ್ ಜೊತೆ ಡ್ಯಾನ್ಸ್ ಮಾಡಿದ್ದೀನಿ. ಈಗ ನಾನು ಯಾಕೆ ಹೀರೋ ಮಾಡ್ತಾ ಇಲ್ಲ ಅನ್ಕೋತಾ ಇದ್ದಾರೆ, ಮಾಡ್ತಾ ಇಲ್ಲ. ಯಾವ್ದಾದ್ರು ಕಾಲ್ ಬಂದ್ರೆ ಏನ್ ಕಾಲಿದು, ಹೀರೋ ಕರಿತಾ ಇದ್ದಾರಾ ವಿಲನ್ ಕರಿತಾ ಇದ್ದಾರಾ? ಆ ಟೈಮಲ್ಲಿ KV ಜಯರಾಮ್ ಅವ್ರ ಮನೆಯಿಂದ ಫೋನ್ ಬಂತು, ಅರ್ಜೆಂಟಾಗಿ ಚಾಮುಂಡೇಶ್ವರಿಲಿ KV ಜಯರಾಮ್ ಇರ್ತಾರೆ, ಒಂಚೂರು ಮೀಟ್ ಮಾಡಿ ಅಂತ. ದೊಡ್ಡ ಡೈರೆಕ್ಟ್ರು. ನಾನು ಹೋದೆ ಅವ್ರಿಗೆ, ಚಾಮುಂಡೇಶ್ವರಿ ಇದ್ರು ಅವರು, ಸಾಂಗ್ ರೆಕಾರ್ಡಿಂಗ್ ನಡೀತಾ ಇತ್ತು. ಮೀಟ್ ಮಾಡಿದಾಗ ಕೂಡಿಸಿ ಮಾತಾಡಿರು, ಎಲ್ಲ ಮಾತಾಡಿರು. ಓಕೆ, ನಾವು ಸಿನಿಮಾ ಮಾಡ್ತಾ ಇದ್ವಿ ರಂಜಿತಾ ಅಂತ, ನಾವೆಲ್ ಬೇಸ್ ರಂಜಿತಾ ಅಂತ, ಶ್ರುತಿ ಹೀರೋಯಿನ್, ನಿಮ್ಮನ್ನ ಹೀರೋಗಿ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ. ಒಳ್ಳೆ ಖುಷಿ ಆಯ್ತಾನೆ, ಭಾಳ ಖುಷಿ ಆಯ್ತು. ದೊಡ್ಡ ಡೈರೆಕ್ಟರ್, ಯಾರು ಹೊಸ ಡೈರೆಕ್ಟರ್ ಅಲ್ಲ. KV ಜಯರಾಮ್ ದೊಡ್ಡ ಸಕ್ಸಸ್ ಕೊಟ್ಟಂತ ಒಬ್ಬ ಡೈರೆಕ್ಟ್ರು. ಅವ್ರ ಸಿನಿಮಾಗಳು ನಾವು ನೋಡ್ಕೊಂಡು ಬಂದ, ಅನಂತ್ ನಾಗ್, ಲಕ್ಷ್ಮಿ ಅವ್ರದ್ದೆಲ್ಲ ಸಿನಿಮಾಗಳು, ಗೀತಾ, ಆ ಥರದ್ದೆಲ್ಲ, ಅನಂತ್ ನಾಗ್, ಗೀತಾ ಅವ್ರದ್ದು, ಅರುಣರಾಗ ಅದೆಲ್ಲ ಸುಮಾರು ಸಿನಿಮಾಗಳು, ಅವ್ರ ಸಿನಿಮಾಗಳು ನೋಡಿ ನೆನಪಿತ್ತು ನನಗೆ. ಖುಷಿ ಆಯ್ತು, ಒಂದೇ ಸಲಿಗೆ ಒಪ್ಕೊಂಡ್ಬಿಟ್ಟೆ ನಾನು. ಡೆಫಿನೆಟ್ಲಿ ಸರ್ ಮಾಡ್ತೀನಿ, ಯಾವ ಡೇಟ್ ಕೊಡಿ ಸರ್, ಎಷ್ಟು ಸಿನಿಮಾ ಇದ್ರೂ ಬಿಟ್ಟು ಮಾಡ್ತೀನಿ ಸರ್. ವಿಲನ್ ಆದ್ರಿ, ಸೆಕೆಂಡ್ ಹೀರೋ ಆದ್ರಿ, ತಮ್ಮ ಕ್ಯಾರೆಕ್ಟರ್ಸ್ ಮಾಡಿದ್ರಿ, ಮಕ್ಳು ಕ್ಯಾರೆಕ್ಟರ್ಸ್ ಎಲ್ಲ ಅದನ್ನು ಮಾಡಿದ್ರಿ. ಇವಾಗ ಹೊಸ ಹೆಜ್ಜೆ ಹೀರೋ ಆಗಿ ಹಿಡಿತಾ ಇದ್ದೀರಾ. ಬಟ್ ಇದನ್ನ ಇಷ್ಟು ಬೇಗ ನಾವು ವೀಕ್ಷಕರಿಗೆ ತಿಳಿಸ್ಕೊಟ್ಬಿಟ್ರೆ ಹೇಗೆ? ಸೊ ನೆಕ್ಸ್ಟ್ ಎಪಿಸೋಡ್ವರೆಗೂ ಅವರು ಕಾಯಬೇಕು. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ದಕ್ಕೆ, ಎಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನ ನಮ್ಮ ಜೊತೆ ಶೇರ್ ಮಾಡ್ತಿರೋದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಅಭಿಜಿತ್ ಅವರ ಮಾಂಗಲ್ಯ, ಮನೆ ಮೆಚ್ಚಿದ ಸೊಸೆ, ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ ಹಾಗೂ ಸಿಂಧೂರ ತಿಲಕ, ಇಷ್ಟು ಸಿನಿಮಾಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.